ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ರಾಜ್ಯಾದ್ಯಂತ ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭವಾಗಿದ್ದು, ಪರೀಕ್ಷಾ ಕೇಂದ್ರಗಳಲ್ಲಿ ಹದ್ದಿನ ಕಣ್ಣು ಇಡಲಾಗಿದೆ. ವಿಶೇಷವಾಗಿ ಈ ಬಾರಿ ಜಾರಿಗೆ ತಂದಿರುವ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಗೆ ವಿದ್ಯಾರ್ಥಿಗಳಿಂದ ಹಾಗೂ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮುದ್ದೇಬಿಹಾಳ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಶನಿವಾರದಂದು ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಅತ್ಯಂತ ಸುಗಮವಾಗಿ ಮತ್ತು ಶಾಂತಿಯುತವಾಗಿ ಆರಂಭಗೊಂಡವು. ಪಟ್ಟಣದ ಪ್ರಮುಖ 4 ಕೇಂದ್ರಗಳಾದ ಎಸ್ ಶಿವಾಚಾರ್ಯ ಕಾಲೇಜು, ಜ್ಞಾನಭಾರತಿ ವಿದ್ಯಾಮಂದಿರ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಎಂಜೆವಿಸಿ ಕಾಲೇಜು ಹಾಗೂ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜು ಮತ್ತು ಆಕ್ಸ್ಫರ್ಡ್ ಮಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪರೀಕ್ಷೆಗಳು ಯಾವುದೇ ಗೊಂದಲವಿಲ್ಲದೆ ನಡೆದವು. ನಮಸ್ಕಾರ ವೀಕ್ಷಕರೇ, ಇವತ್ತಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭಗೊಂಡಿವೆ. ಮುದ್ದೇಬಿಹಾಳ ತಾಲೂಕಿನಾದ್ಯಂತ ಇರುವಂತಹ ಎಲ್ಲಾ ಬಹುತೇಕ 4 ಪರೀಕ್ಷಾ ಕೇಂದ್ರಗಳಲ್ಲಿ ಶಾಂತಿಯುತವಾಗಿ ಸುಸೂತ್ರವಾಗಿ ಯಾವುದೇ ಗೊಂದಲಗಳು ಇಲ್ಲದಂತೆ ಪರೀಕ್ಷೆ ಜರುಗಿವೆ ಎನ್ನುವಂತ ಮಾಹಿತಿ ಅಲ್ಲಿಯ ಕೊಠಡಿಯ ಅಧೀಕ್ಷಕರಿಂದ ತಿಳಿದು ಬಂದಿದೆ. ಅದೇ ರೀತಿ ಇಲ್ಲಿ ಪೊಲೀಸ್ ಭದ್ರತೆ ಕೂಡ ಸೂಕ್ತವಾಗಿ ಸಮರ್ಥವಾಗಿ ಅವರು ನಿಭಾಯಿಸಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆ ಇವತ್ತು ಹೇಗಿತ್ತು ಅನ್ನೋದನ್ನ ಅವರಿಂದ ಕೇಳೋಣ ಬನ್ನಿ. ಒಂದೇಟ್ ಅಳ್ಳಾಡ್ಸ್ಕೊಟ್ಟಿಲ್ರಿ, ಸ್ಟ್ರಿಕ್ ಬಾಳ್ ನಡ್ದವ್ರಿ. ನಾವ್ ಓದೇವ್ರಿ, ನಮಗ್ ಭಯ ಇಲ್ರಿ. ಓದಿದ್ರಾಗಂತ್ರ ಭಯ ಇರಲ್ರಿ. ಲೂಸ್ ನಡಿತಾವ ಕನಸ್ ತಿಳ್ಕೊಂಡ್ಬಿಡ್ಬೇಕ್ರಿ. ಸ್ಟ್ರಿಕ್ ಬಂದವ್ರ ಸ್ಟಿಕ್ಕರ್ ರೀ. ಚಲೋ ಐತ್ರಿ. ಇನ್ನ ಒಂದ್ ಸ್ಟ್ರಾಂಗ್ ಆದ್ರೂ ಚಲೋ ರೀ ಸರ್. ಓದೋರಿಗೆ ಅನುಕೂಲ ಐತ್ರಿ. ಇದು ಚಲೋನೇ ಐತ್ರಿ. ಯಾಕಂದ್ರ ಪ್ರಾಮಾಣಿಕವಾಗಿ ಓದೋರಿಗೆ ಬೆಲೆ ಸಿಗತ್ರಿ ವೆಬ್ ಕಾಸ್ಟ್ ಇಟ್ಟಿದ್ ಸಂಬಂಧ. ಅಂಡ್ ನಾವ್ ಏನ್ ಓದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತೀವಿ ನಮ್ ಪೇಪರ್ ಹೆಂಗ್ ಆಗುತ್ತೆ ಏನಿಲ್ಲ ಅಂತ. ಈ ವೆಬ್ ಕಾಸ್ಟಿಂಗ್ ಇಟ್ಟಾರಲ್ರಿ, ಮುಂದನು ಇಡ್ಬೇಕು. ಯಾರಿಗೂ ಕಾಪಿ ಆಗ್ಲಾರಂಗ ನೋಡ್ಕೋಬೇಕು. ಇದು ಎಲ್ಲಾರ್ಗಿ ಚಲೋ ಆಗತ್ರಿ. ಅಂದ್ರೆ ಯಾರು ಕಾಪಿ ಮಾಡಂಗಿಲ್ಲ. ಎಲ್ಲಾರು ಅಂದ್ರೆ ಓನ್ ಆಗಿ ಓದ್ ಬರ್ದವ್ರದು ಚಲೋ ಆಗತ್ತ. ಹಿಂಗ ಏನ್ ಓನ್ ಆಗಿ ಬರ್ದವ್ರದ್ದು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರ್ತಾವ್. ಅಂದ್ರೆ ಕಾಪಿ ಮಾಡಕ್ ಬಿಡ್ಲಿಲ್ಲ ಅಂದ್ರ ಎಲ್ಲಾರ್ದು ಓದಿ ಬರ್ದವ್ರಿಗೆ ಏನು ತೊಂದ್ರೆ ಆಗಂಗಿಲ್ಲ ಅಂತ ಹೇಳಿ ಇಷ್ಟ. ಈ ಪ್ರಕಾರ ಎಲ್ಲಾ ಬಂದಿದ್ದೀವ್ರಿ, ನಾವ್ ಚಂದಾಗ ಬರ್ದೀವ್ರಿ. ಅದು ಅನುಕೂಲ ರೀ ನಮಗ್ರಿ. ನಾವ್ ಮುಂದ್ ಯಾವ್ದೇ ತರ ಪರೀಕ್ಷೆ ಬರೆದ್ರು ಅದು ನಮ್ಗೆ ಹೆಲ್ಪ್ ಆಗುತ್ತೆ. ನಾವು ಓನ್ ಆಗಿ ಬರೀದು ಸ್ವಂತ ಆಗಿ ಬರಿಬೇಕು ಅನ್ನೋದ್ರಿ. ನನ್ನ ಎಕ್ಸಾಮ್ ಚಲೋ ಬರ್ದೀನಿ, ಸ್ವಂತ ಬರ್ತಿದೀವಿ. ಅನುಕೂಲವಾಗೈತಿ. ಯಾಕಂದ್ರೆ ಇರ್ಬೇಕಂತಂದ್ರೆ ನಮಗ್ ಬಾಳ ಅನುಕೂಲ ಐತಿ. ಎಲ್ಲಾದ್ರಲ್ಲಿನೂ ಸ್ವಂತ ಬರಿಬೇಕ ಅನ್ನೋದು, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸ್ವಂತ ಬರಿಬೇಕ ಅನ್ನೋದು ಈಗ್ಲಿಂತ್ರನೇ ರೂಢಿ ಆಗತ್ತ ಅನ್ನೋದು. ಥ್ಯಾಂಕ್ ಯು. ಎಲ್ಲಾ ಚಲೋ ಆಗ್ಯಾವ್ರಿ. ಎಲ್ಲಾ ಮಾದರಿ ಪ್ರಶ್ನೆ ಮ್ಯಾಲಿಂದ ಬಿದ್ದರ್ರಿ. ಅದಕ್ಕೆ ಎಕ್ಸಾಮ್ ಈಸಿನೂ ಐತ್ರಿ. ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ರೆಫರ್ ಮಾಡಿದಕ್ಕ ತೀರಾ ಈಸಿ ಆಗೈತ್ರಿ ಎಕ್ಸಾಮ್. ಅದು ಅನುಕೂಲ ರೀ. ಓದಿದವ್ರಿಗೆ ಅನುಕೂಲ ರೀ, ಓದಾದವ್ರಿಗೆ ಅನಾನುಕೂಲ ರೀ. ಹಾ ರೀ, ಚಲೋ ಆಗಿತ್ತು. ಅಲ್ಲಿ ನಾವು ಓದಂತ ಬಿದ್ದವ್ರಿ ಕ್ವಶನ್ ಚೆನ್ನಾಗಿ ಅಷ್ಟ. ಈ ಬಾರಿ ಪರೀಕ್ಷಾ ಅಕ್ರಮಗಳಿಗೆ ತಡೆ ಹಾಕಲು ಪ್ರತಿಯೊಂದು ಕೊಠಡಿಯಲ್ಲೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಇದು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಲ್ಲಿ ಒಂದು ಕಡೆ ಗಾಂಭೀರ್ಯ ಮೂಡಿಸಿದರೆ ಮತ್ತೊಂದು ಕಡೆ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿದೆ. ಪರೀಕ್ಷೆಗಳು ಬಹುತೇಕ ಶಿಸ್ತುಬದ್ಧವಾಗಿ ನಡೆದಿದ್ದರೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೇಂದ್ರದಲ್ಲಿ ಮೇಲ್ವಿಚಾರಕರೊಬ್ಬರು ತಮ್ಮ ನಿಯೋಜಿತ ಕೊಠಡಿ ಬಿಟ್ಟು ಹೊರಗಡೆ ಸಂಚರಿಸುವುದು ಕಂಡುಬಂದಿದ್ದು ಸಣ್ಣ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಉಳಿದಂತೆ ಪೊಲೀಸರು ಎಲ್ಲಾ ಕೇಂದ್ರಗಳಲ್ಲೂ ಬಿಗಿ ಬಂದೋಬಸ್ತ್ ಏರ್ಪಡಿಸಿ ಸುಗಮ ಪರೀಕ್ಷೆಗೆ ಸಹಕರಿಸಿದರು. ಒಟ್ಟಿನಲ್ಲಿ ಮೊದಲ ದಿನದ ಪರೀಕ್ಷೆ ಮುದ್ದೇಬಿಹಾಳದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸ ಮೂಡಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.